ವೀಕ್ಷಕರೇ ನಮಸ್ಕಾರ. ನಿಮಗೆ ಮೋದಿ 2000 ಹಣ ಅಂದರೆ ಪಿ ಎಮ್ ಕಿಸಾನ್ 2000 ಹಣ ಬಂದಿದೆಯಾ? ಯಾವಾಗ ಬಂತು? ನಮಗೆ ಬಂದಿಲ್ಲ ಅಂದರೆ ನಾವು ಏನು ಮಾಡಬೇಕು? ನಮಗೆ ಏನಾದರೂ ಹೊಸ ರೂಲ್ಸ್ ಬಂದಿದೆಯಾ ಅಂತ ನೀವು ಕೇಳ್ಬೋದು. ಹೌದು ವೀಕ್ಷಕರೇ, ನೀವೇನಾದರೂ ಹೀಗೆ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಖಂಡಿತ ಮುಂದಿನ ಸಲ ಪಿ ಎಮ್ ಕಿಸಾನ್ನ 2000 ಹಣ ಬರೋದಿಲ್ಲ. ಮೋದಿಯ 2000 ಹಣ ಬರೋದಿಲ್ಲ ವೀಕ್ಷಕರೇ. ಇದೇ ರೀತಿಯ ಮಾಹಿತಿಯನ್ನು ಕೊಡ್ತಿದ್ದೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ವೀಕ್ಷಕರೇ. ನಮ್ಮ ನರೇಂದ್ರ ಮೋದಿಯವರು ರೈತರಿಗೆ ಹೆಲ್ಪ್ ಆಗಲಿ, ನಮ್ಮ ರೈತರು ಮುಂದೆ ಬರಲಿ ಅನ್ನೋ ಕಾರಣದಿಂದ ಅವರಿಗೆ ವರ್ಷಕ್ಕೆ ಮಾಸಿಕವಾಗಿ ನಮಗೆ 6,000 ರೂಪಾಯಿಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈಗ 16 ಕಂತನೇ ಮುಕ್ತಾಯವಾಗಿ 17ನೇ ಕಂತಿನಲ್ಲಿ ನಾವಿದ್ದೀವಿ. ಇವಾಗ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅಂದರೆ ಮೋದಿ 3.0 ಅಂತ ಹೇಳಿ ಶುರು ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಗಳಾದ ಮೊದಲ ದಿನವೇ ಅವರು ಒಂದು ಫೈಲ್ಗೆ ಸೈನ್ ಮಾಡಿದ್ರು. ಅದು ಫಸ್ಟ್ ಮಾಡಿದ ಕೆಲಸನೇ ಅವರಿಗೆ ರೈತರಂದರೆ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಾನು ಫಸ್ಟ್ ಪಿ ಎಮ್ ಕಿಸಾನ್ಗೆ 167 ಕೋಟಿಗಳಷ್ಟು ಹಣನ ಹಾಕ್ತಾಯಿದ್ದೀನಿ ಅಂತೇಳಿ ಅದಕ್ಕೆ ಹಣನ ಹಾಕಿದ್ರು. ಆಗ ಅದು ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ ಇವಾಗ ಅಂದರೆ 18ನೇ ತಾರೀಕು 17ನೇ ಕಂತಿನ ಹಣ ಬಂದು ಜನಸಾಮಾನ್ಯರಿಗೆ, ಎಲ್ಲರ ಖಾತೆದಾರರಿಗೆ ಹಣವು ಬಂದು ಬಿತ್ತು. ಇನ್ನೂ ಕೂಡ ಸ್ವಲ್ಪ ಜನ ನಮಗೆ ಬಂದಿಲ್ಲ, ನಾವೇನು ಮಾಡೋದು ಅಂತ ಕೇಳ್ತಾ ಇದ್ರಿ. ಇನ್ನು 2-3 ದಿನ, ಒಂದು ವಾರದೊಳಗೆ ನಿಮಗೂ ಕೂಡ ಹಣ ಬಂದು ತಲುಪುತ್ತೆ, ಏನು ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿದ್ವಿ. ಈಗ ಅಷ್ಟು ದಿನಗಳು ಆಯಿತು, ಇನ್ನೂ ಕೂಡ ಬರಲಿಲ್ಲ, ನಾವೇನು ಮಾಡೋದು ಅಂತ ನೀವು ಕೇಳ್ತಾ ಇದ್ದೀರಾ. ವೀಕ್ಷಕರೇ, ನೀವೇನು ಮಾಡಬೇಕು ಅಂತಂದರೆ, ಈಗ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಲ್ವಾ? ಸರಿ, ನೀವು ನಿಮ್ಮ ತಾಲೂಕಲ್ಲಿರುವಂಥ ಒಂದು ಕೃಷಿ ಇಲಾಖೆ ಅಂತ ಇರುತ್ತೆ. ಕೃಷಿ ಇಲಾಖೆಯಲ್ಲಿ ಹೋಗಿ ಅಗ್ರಿಕಲ್ಚರ್ ಆಫೀಸರ್, ಕೃಷಿ ಇಲಾಖೆಯ ಮುಖ್ಯಸ್ಥರನ್ನು ನೀವು ಭೇಟಿ ಮಾಡಬೇಕು. ಯಾರನ್ನು? ಕೃಷಿ ಇಲಾಖೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೂಡ ಅವರಿಗೆ ತೊಗೊಂಡೋಗ್ಬೇಕು. ಏನು? ನಿಮ್ಮ ಒಂದು RTC, ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ಈ ಥರಗಳನ್ನು ತೆಗೆದುಕೊಂಡು ಹೋಗ್ಬೇಕು. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ತಗೊಂಡೋಗಿರ್ತೀರೋ ಅದನ್ನೆಲ್ಲದೂ ಕೂಡ ತೆಗೆದುಕೊಂಡು ಹೋಗ್ಬೇಕು. ಹೋಗಿ ಅವ್ರ ಹತ್ರ ಈ ಥರ ನಮಗೆ ಇಷ್ಟು ಕಂತಿನ ಹಣ ಬಂದಿದೆ, ಇಷ್ಟು ಬಂದಿಲ್ಲ, ನಾವೇನು ಮಾಡ್ಬೋದು ನಮಗೆ ಹೇಳಿ ಅಂತ ರಿಕ್ವೆಸ್ಟ್ನ ಮಾಡ್ಕೊಬೇಕು. ಸರ್, ನೀವೇನಾದರೂ ಮಾಡಿ, ನಾವು ರೈತರು, ಇದರಿಂದ ಬರೋ ಹಣವನ್ನು ನಾವು ಕೃಷಿಗೆ ಬಳಸ್ಕೊತಾ ಇದ್ದೀವಿ ನೋಡಿ ಅಂತ ಹೇಳಿ ಕೇಳಿದಾಗ ಅವರು ಒಂದು ಡಿಪಾರ್ಟ್ಮೆಂಟಲ್ಲಿ ಲಾಗಿನ್ ಆಗಿ ಚೆಕ್ ಮಾಡ್ತಾರೆ. ನೀವು ಖಂಡಿತವಾಗ್ಲೂ ನೀವು ಕೂತ್ಕೊಂಡು ನನಗೆ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಅದು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ನೀವು ಫಸ್ಟ್ ಹೋಗಿ ಕೃಷಿ ಇಲಾಖೆಯಲ್ಲಿ ಅವ್ರ ಮುಖ್ಯಸ್ಥರನ್ನು ಭೇಟಿ ಮಾಡಬೇಕು, ಅಗ್ರಿಕಲ್ಚರ್ ಆಫೀಸರ್ನ ಭೇಟಿ ಮಾಡಿ ಅವರಿಗೆ ವಿಷಯವನ್ನು ತಿಳಿಸ್ಬೇಕು. ಆಗ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಇನ್ಮೇಲೆ ಕಂತಿಗೆ ತಿಂಗಳಿಗೆ ಏನು ಅವರು ಅಮೌಂಟನ್ನು ಹಾಕಿದಾಗ ನಿಮಗೆ ಬಂದು ತಲುಪುತ್ತೆ. ಈ ವರ್ಷ ಅಂದರೆ 17ನೇ ಕಂತಿನಲ್ಲಿ 18ನೇ ತಾರೀಕು ಅವರು ಏನು ಹಣವನ್ನು ಹಾಕಿದ್ರು 47 ಲಕ್ಷಕ್ಕೂ ಅಧಿಕ ಒಂದು ರೈತರಿಗೆ, ಜನಸಾಮಾನ್ಯ ರೈತರಿಗೆ ಹಣ ಬಂದು ತಲುಪಿದೆ. ಯಾರಿಗೂ ಕೂಡ ಮೋಸ ಏನು ಆಗಿಲ್ಲ. ನಿಮಗೆ ಏನು ಬಂದಿಲ್ಲ ಅಂದರೆ ನಿಮ್ಮಲ್ಲೇನೋ ಫಾಲ್ಟ್ ಇದೆ, ಏನೋ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ವಲ್ಪ ತಪ್ಪು ಮಾಡಿದ್ದೀರಾ, ಇಲ್ಲಾಂದರೆ ವೆರಿಫಿಕೇಷನಲ್ಲೋ ಇಲ್ವಾಂದರೆ ನೀವು ಡಾಕ್ಯುಮೆಂಟ್ನ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಅಂತೇಳಿ ಅರ್ಥ ಅಷ್ಟೇ, ಬೇರೆ ಏನಿಲ್ಲ. ಯಾವ ಇಂಟೆನ್ಷನ್ನು ಕೂಡ ಇರೋದಿಲ್ಲ ವೀಕ್ಷಕರೇ. ಈ ಕೆಲಸನ ನೀವು ಮಾಡಿ. ಇದಾಗಿತ್ತು ನೋಡಿ. ಇಂತಹ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.